ಅಮ್ಮ ಸುಮಾ ಟೈಮ್ ಎಷ್ಟಾಯ್ತು ಅಂತ ನೋಡಮ್ಮ ಒಂಚೂರ. ಮವ 9:30 ಆಗಕ್ಕೆ ಬತ್ತು ಮವ. ಎಲ್ಲ ಮತ್ತೆ ಮವ ಈ ರಾಮಣ್ಣನು ಕುಮಾರಣ್ಣ ಬತ್ತಾರೆ ಅಂತ ಹೇಳಿದ್ರಲ್ಲ ಮವ ಊಟಕ್ಕೆ. ಇಷ್ಟೊತ್ತು ಗಂಟೆ ಬಂದಿಲ್ವಲ್ಲ ಮವ. 9:30ನೇ ಆಗಕ್ಕೆ ಬಂತಪ್ಪ. ಹಾಂ, ನಮ್ಮ ಮಂಜು ಬೇರೆ ಹೊಟ್ಟೆಸಿ ಅಂತಿದ್ದ. ಅದಕ್ಕೆ ಅವ್ನು ಒಬ್ನಿಗೆ ಹಾಕಿ ಉಣ್ಸ್ ಮಲಗಿಸ್ದೆ. ಪಾಪ ಮಕ್ಕಳು ಇಷ್ಟೊತ್ತು ಗಂಟೆ ಎದ್ದಿರಾರ ಮವ. ಇವ್ರು ಬಂದ್ಮೇಲೆ ಊಟ ಮಾಡೋಣ ಅಂತ ನಾನು ಕಾಯ್ತಾಯಿವ್ನಿ. ಇವ್ರು ಇಷ್ಟೊತ್ತು ಗಂಟೆ ಬರಲಿಲ್ವಲ್ಲ ಮವ. ಹ್ಞೂ ಕಣವ, ಈ ನನ್ನ ಮಕ್ಳಿಗೆ ತಿಂದಿದ್ದು ಹೆಚ್ಚಾಗಿರ್ಬೇಕೇನೋ. ಹಾಂ, ಇವರು ಈ ಬಡೆತವನ್ನ ಕಟ್ಕೊಂಡು ನಾನು ಸುಮ್ ಕೋಳಿ ಬೇರೆ ತಗೊಬಂದು ಸುಮ್ಮನೆ ಇರ್ಲಾರ್ದಲ್ಲ ಅದೇನು ಇರ್ವೆ ಬಿಟ್ಕೊಂಡ್ರು ಅಂತ ಅನ್ನಲ್ವಾ. ಹಂಗಾಗೋಯ್ತು ನೋಡಿ ನನ್ನ ಪರಿಸ್ಥಿತಿ. ಸುಮ್ಕಿರೋದು ಬಿಟ್ಟು ನಾನು ಹೋಗಿ ಸುಮ್ಕೆಯ ಕೋಳಿ ಬೇರೆ ತಗೊಬಂದು ಅದು 2 kg ಬಾಯ್ಲರು 1 kg ಪಾರಂ ಬೇರೆ ತಂದೀನಿ. ಅಲ್ಲ ಹಿಂಗೆ ಹೊಂದಿದ್ರೆ ನಾನು ತೊತ್ತಾನೆ ಇರ್ಲಿಲ್ಲ ಬಿಡು. ಸುಮ್ಕೆ 1 kg ಕಟ್ಟು ನಡ್ಸ್ಕೊ ಬರುವೆ. ನಮ್ಮ ಮನೆಯವ್ರಿಗೆಲ್ಲ ಆಗಿರೋದಪ್ಪ. 1 kgನ 3-4 ದಿನ ಉಣ್ತೀವಿ ನಾವು. ಇರೋದಿನ್ನು ಎಷ್ಟು ಜನ ಇದ್ದೀವಿ. ನಿನ್ನ ಗಂಡು ಬೇರೆ ಬರೋಕೆ ಬತ್ತನೋ ಬರಲ್ವೋ ಅದು ಗೊತ್ತಿಲ್ಲ. ಅವ್ನು ಭಾರತವಿಂದ ಮನೆಗೆ ಬಂದರೆ ಉಣ್ಣೋದು. ಇನ್ನೇನು ನಮ್ಮ 3 ಜನಕ್ಕೆ ಇನ್ನೆಷ್ಟು ಖರ್ಚಾದದು. ನಾನು ಬೇರೆ ಏನೋ ಬತ್ತಾರಲ್ಲ ಇವರು ಪಾಪ. ಅಲ್ಲೆಲ್ಲ ನಿಂತ್ಕೊಂಡು ಬೋರ್ಗಿರ ಹತ್ರ ಎಲ್ಲವ ಹೊಸಿ ಕೆಲಸ ಮಾಡಿದ್ರು ಕಣವ. ಅದಕ್ಕೆ ಎಲ್ಲ ಕೆಲಸ ಮಾಡೋರು ಪಾಪ ಬಂದು ಉಣ್ಕೊಂಡು ಹೋಗ್ಲಿ, ಏನು ಮಾಡಾಕ್ಲಿಲ್ಲ ನೋಡು ಜಿಪ್ಣ ಅಂತ ಬೈಕೋತಾರೆ ಅಂತವ. ನಾನು ಅನ್ಕೊಂಡ್ರೆ ಈ ನನ್ನ ಮಕ್ಳು ನನಗೆ ಕೈ ಕೊಡ್ತಾವಲ್ಲ ನೋಡಿ ಇವು. ನನ್ನ ಮಕ್ಳನ್ನ ಕರೆದಿದ್ದೆ ಅಲ್ಲ ಕಣವ ನಾನು. ಸುಮ್ಕೆ ನನ್ನ ಪಾಡಿಗೆ ನಾನು ಹೋಗಿ ಚಿಕನ್ ಕಟ್ ಮಾಡಿಸ್ಕೊ ಬಂದಿದ್ರೆ ಸರಿ ಹೋಗಿರೋದು. ಮನೆಯವರು ಕಟ್ ಮಾಡಿಸ್ಕೊಂಡು ಉಂಡಿದ್ರೆ ಆಗಿರೋದು. ನನಗೆ ಬೇರೆ ಅಲ್ಲಿ ಬೋರ್ತವ ನಿಂತ್ಕೊಂಡು ಕಾಲೆಲ್ಲ ನೋವು ಕಣವ. ಆಯ್ತಾನೆ ಎಲ್ಲ ಸುಸ್ತು ಸೋಲಾಗ್ಬಿಟ್ಟೈತಿ ಯಾಕವಾ. ನೋವಿಗೆ ಏನು ಮಾಡಬೇಕು ಏನು ಅಂತ ಗೊತ್ತಾಯ್ತಾ ಇಲ್ಲ. ಈ ನನ್ನ ಮಕ್ಳು ಬೇರೆ ಬರಲಿಲ್ಲ ಉಣ್ಕೊಂಡು ಮಲ್ಕೊಳ್ಳೋಣ ಅಂದರೆ ಏನು ಕತ್ತೀನಿ ಏನು. ನಡಿಯತ್ತೆ ಇನ್ನೇನು 9:30 ಆಯ್ತು ನಡಿಯವ. ನನ್ಗಾರು ಉಣ್ಣಕ್ಕಿಡು. ಇವ್ರು ಬರಲಿ ಅದು ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ ತೆಗಿ ಅಲ್ವೇ. ಇನ್ನೇನು ನಿಮ್ಮ ಅತ್ತಿನೇನು ಉಣ್ತಾಳಂತೋ ಇಲ್ಲ ಧಾರವಾಹಿನೇ ತಿನ್ಕೊಂತಾಳಂತೋ. ಅಯ್ಯೋ 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 ಏನು ಸೀಮಿಗಿಲ್ದಿದ್ದು ಧಾರವಾಹಿ ನೋಡಲ್ಲಪ್ಪ ನಿಮ್ಮ ಅತ್ತೆ. ಧಾರವಾಹಿ ನೋಡಿ IAS ಏನಾರು ಪಾಸ್ ಕೇಸ್ ಮಾಡಲ್ಲ ಏನು ಕೇಳವ. ಯಾವ್ದಾರು ಎಕ್ಸಾಮ್ ಬರೀತವಳು ಏನು ನಿಮ್ಮ ಅತ್ತೆ ಅಂತ ಒಂದು ಮಾತು ಕೇಳು ನೋಡೋಣ. ಧಾರವಾಹಿದು ಯಾವ್ದಾರು ಎಕ್ಸಾಮ್ ಇದ್ದಿದ್ರೆ ಇವಳೇ ಪಾಸ್ ಮಾಡಿಬಿಡೋಳು ಬಿಡು. ಅಷ್ಟೊಂದು TV ನೋಡಿದ್ರೆ ಇನ್ನೇನಾಯ್ತದೆ. ನಾನು ಓದಾಗಿಂದ ಬಂದಟ್ಟಿತ್ತು ಅಂದ್ಕವ ಇನ್ನು ನೋಡ್ತಾ ಕೂತವಳಲ್ಲ. ಅಲ್ಲ ನೀನು ಅಡುಗೆ ಎಲ್ಲ ಮಾಡಿ ಮುಗಿಸಿ ನಿಂತಿದ್ರು ಇನ್ನೂ ನೋಡ್ತಾ ಕೂತವಳಲ್ಲ ನೋಡಿ ನಿಮ್ಮ ಅತ್ತೆ. ಇರ್ಲಿ ಬಿಡಿ ಮವ. ಅತ್ತೆ ಇನ್ನೇನು ಮಾಡ್ತಾರೆ ಮನೇಲಿ ಕುತ್ಕೊತಾನೆ. ಅದಕ್ಕೆ ನಾನೇ ನೋಡಿ ಅತ್ತೆ ಅಂತ ಹೇಳ್ದೆ ಮವ. ಕೇಳಿದ್ರು ಪಾಪ ಅತ್ತೆ ನನಗೆ ಒಂದಿಷ್ಟು ಏನಾದ್ರು ಕೆಲಸ ಮಾಡ್ಕೊಡ್ಲವ ಅಂತ ಕೇಳಿದ್ರು. ನಾನೇ ಬೇಡ ಅತ್ತೆ ಪರವಾಗಿಲ್ಲ, ನೀವು ಇದನ್ನು ಮಾಡ್ಕೊಳ್ಳಿ, ಧಾರಾವಾಹಿ ನೋಡ್ಕೊಳ್ಳಿ ಅಂತ ಅಂದೆ ಮವ. ನೀವು ಸುಮ್ಮನೆ ಅತ್ತೆನ ಬೈಬೇಡಿ ಮವ, ನನಗೆ ಬೇಜಾರಾಗುತ್ತೆ. ಸುಮ್ಮನಿರಿ ಮವ, ಯಾಕೆ ಹಿಂಗೆ ಬೈತಾ ಇರ್ತೀರಾ ಯಾವಾಗಲೂ ಅತ್ತೆನ. ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ವಾ. ನಾನೇನೋ ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ ಕೆಲಸ ಮಾಡ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಲ್ವಾ. ನೀವು ಯಾವಾಗಲೂ ಯಾಕೆ ಮವ ಹಿಂಗೆ ಬೈತಾ ಇರ್ತೀರಾ ಅನ್ಕೋತಾರೆ ಅತ್ತೆ. ಸುಮ್ಕಿರಿ ಮವ, ನಿಮ್ಗೆ ಗೊತ್ತಾಗಕ್ಕಿಲ್ಲ. ಇವು ಅಜ್ಜಂಗೊಂಥರ ಅವಾಗವಾಗ ಕ್ಯಾನ್ ಹಿಡಿತದೇನೋ. ಇದು ಯಾಕೆ ಹಂಗೆ ಆಡ್ದಾನೋ ಏನೋಪ್ಪ. ದೇವ್ಗೆ ಬಿಡಿಸ್ಕೊಬತ್ತಾನೋ ಏನೋ. ಸುಮ್ಮನಿರ್ಲಾರ್ದಾರೆ ಅದೇನೋ ಆಡ್ತಾರಲ್ಲ ಹಂಗೆ ಆಡ್ತಿರ್ತಾರೆ ನಿಂತ್ಕೊಂಡು. ನನ್ನ ಪಾಡಿಗೆ ನಾನು TV ನೋಡ್ಕೊಂಡು ಧಾರಾವಾಹಿ ನೋಡ್ಕೊಂಡು ಕೂತಿದ್ರೆ ಈ ವಜ್ಜಿಂಗೆ ಏನು ಹುಳ ಬಿಟ್ಟಂಗೆ ಆದದ್ದು ಏನೋ ಗೊತ್ತಿಲ್ವಲ್ಲಪ್ಪ. ಯಾವಾಗ ನೋಡಿದ್ರು ಬೈತಾ ಇರ್ತಾನೆ ಹಂಗೆ ಕಚಪಚ ಅಂತಿರ್ತಾನೆ ಮನೇಲೆಲ್ಲವ. ಸುಮ್ಕೆ ಇರೋಕ್ಕಿಲ್ಲ ಅಂತಾನೆ ಒಂದು 5 ನಿಮಿಷ. ಮನೇಲಿರೋರ್ಗೂ ನೆಮ್ಮದಿ ಇರೋದಿಲ್ಲ ಹಿಂಗೆ ಆಡ್ತಿದ್ರಿ. ನಾನು ತಿರುಗಿ ನೋಡಿದ್ರೆ ತಾನೇ ಆ ವಜ್ಜಮ್ಮ ನನ್ನ ಕೈಲಿ ಜಗಳಾಡೋದು ಬೈಯೋದು. ನಾನು ತಿರುಗಿ ನೋಡೋಕ್ಕಿಲ್ಲ. ಮಾವನು ಸೊಸೆನೋ ಅದು ಏನಾದ್ರು ಮಾತಾಡ್ಕೊಂಡು ಹಾಳಾಗೋಗ್ಲಿ, ನನಗೇನಾಗಬೇಕಾಯ್ತದೆ. ನನ್ನ ಪಾಡಿಗೆ ನಾನು ಧಾರಾವಾಹಿ ನೋಡೋಣ. ಇಲ್ಲ ಅಂದರೆ ಆ ಮಂಜು ಬೇರೆ ಆ ಫೋನಲ್ಲಿ ಹಾಕೊಳಲ್ಲ ಹೋಗಜ್ಜಿ ಅಂತ ಹೋಗಿ ಮಲ್ಕೊಬಿಟ್ಟವನೆ. ಇವತ್ತಿನ ಬೇರೆ ಆ ಧಾರಾವಾಹಿ ಒಂದು 2 ನೋಡಿಲ್ಲ. ನಾಳೆಗೆ ಹಾಕ್ಸ್ಕೊಂಡು ನೋಡಬೇಕು. ಆಮೇಲೆ ಇವನು ನೋಡಲಿಲ್ಲ ಅಂದರೆ ಇವನು ಎಲ್ಲ ಹಾಕೊಡೋಕೆ ಬೈತಾನ ವೈದ. ಇವ್ರಿಗೇನು ಗೊತ್ತಾಯ್ತದೆ ನನ್ನ ಕಷ್ಟ. ಒಂದು ಧಾರಾವಾಹಿಗೆ ಹೋದರೆ ನಾನು ಎಷ್ಟು ಕಷ್ಟಪಡ್ಬೇಕು ಆ ವೈದ್ಯನ ಹತ್ರ ಹಾಕ್ಸ್ಕೊಳಕ್ಕೆ ಅಂತವ. ಇವ್ರದ್ದೇನು ಹೇಳ್ತಿರ್ತಾರೆ. ನನ್ನ ಪಾಡಿಗೆ ನಾನು ನೋಡೋಣ, ಆ ಕಡೆಗೆ ತಿರ್ಗದೇ ಬೇಡ ಆತೆಗೆ. ಹೋಗ್ಲಿ ಬಿಡ ಮಾತಾಗಿ, ನೀನೇನು ಹೇಳ್ತಾ ಇದ್ದೀ ಅಂತವಾ ಸುಮ್ಮನಾಗಿದ್ದೀನಿ. ಈಗ ಒಂದು ಕೆಲಸ ಮಾಡಮ್ಮ. ಸುಮಾ ಹೋಗಮ್ಮ ಬಡ್ಸ್ಕೊಬಾ. ನನಗೆ ಇದೆಲ್ಲವ ಕಬಾಬ್ ಗಿಬಾಬ್ ಎಲ್ಲ ಇಡ್ಸಕ್ಕಿಲ್ ಕಣಮ್ಮ ಅಷ್ಟು. ನನಗೇನಿದ್ರು ಮುದ್ದೆ ಒಂದಿಟ್ಟು ಸಾಂಬಾರು ಹಾಕಬಾ. ಜಾಸ್ತಿ ಪೀಸು ಹಾಕೋ ಬರ್ಬೇಡ ಕಣವ. ತಿನ್ನಕ್ಕಾಗಕ್ಕಿಲ್ಲ, ಅಗ್ಗಕ್ಕಾಗಲ್ಲ. ಅಲ್ಲೆಲ್ಲ ನೋವು ಬರ್ತದೆ. ಒಂದೀಟು ಚಿಕ್ಕ ಚಿಕ್ಕ ಪೀಸ್ಗಳ ಒಂದು 2-3 ಹಾಕಬಾ ಸಾಕು. ಜಾಸ್ತಿ ಹಾಕ್ಬೇಡ ಕಣವ, ಈಗಲೇ ಹೇಳ್ತೇವೆ ನೋಡು. ಆಮೇಲೆ ಜಾಸ್ತಿ ಹಾಕೊಬಂದು ತಿನ್ನಿ ಮಾವ ಅಂತವ ಹಿಂಸೆ ಮಾಡಬೇಡ. ಹೋಗಿ ಹಾಕೊಬಂದ್ಬಿಡು ಹೋಗವ. ಈ ನನ್ನ ಮಕ್ಳನ್ನ ಕಾಯ್ಕೊಂಡು ನಾನು ಸುಮ್ಮನೆ ಇಲ್ಲಿ ನಿಂತ್ಕೊಳ್ಳೋದಷ್ಟೇ. ಹೋಗಿ ಹಾಕಬ. ಉಂಡಾದ್ರೂ ಮಲ್ಕಂತಿನತ್ತೆಗೆ ಸುಸ್ತಾಗೈತಿ, ಜ್ವರ್ಗಿರ ಬಂದದ ಆಮೇಲೆ. ಮವ ಯಾರೋ ಬಾಗಿಲು ಬಿಡ್ದಂಗಾಯ್ತು ನೋಡಿ ಮವ. ಬಂದ್ಗಿಂದ್ರ ಅಂತವ. ಬಂದಿರ್ಬೇಕೇನೋ ನೋಡಿ ಮವ. ಕುಮಾರಣ್ಣನೇ ಅವರೇ ಇರ್ಬೇಕೇನೋ ಮಾತಾಡ್ಕೊಬೋತವ್ರೆ ನೋಡಿ. ಬರ್ಲಿ ನನ್ನ ಮಕ್ಳಿಗೆ ಐತಿ ಇವತ್ತು. ಗ್ರಾಚಾರ ಬಿಡಿಸ್ತೀನಿ ಇವತ್ತು. ಚರ್ಮ ಸುಲ್ದಾಕ್ಬಿಡ್ತೀನಿ. ನನಗೂ ಸಾಕಾಗೈತತೆಗಿ. ಅಷ್ಟೊತ್ತಿಂದ ನಾನು ಇಲ್ಲಿ ಕಾಯ್ಕೊಂಡು ಕೂತೀನಿ. ಇವಾಗ ಬರ್ತಾವ್ರಿ ನನ್ನ ಮಕ್ಳು. ಬರ್ಲಿ ಇವತ್ತು ಐತಿ ಇವನ್ಗೆ. ಓಹೋ ಮಹಾರಾಜ್ರು ಇಬ್ರು ಬಂದ್ರೇನಪ್ಪ. ಬನ್ನಿ. ಎಷ್ಟೊತ್ಕಪ್ಪ ನಿಮ್ಗೆ ಹೇಳಿದ ಊಟಕ್ಕೆ? ಎಷ್ಟೊತ್ತಿಗೆ ಬಂದಿದ್ದೀರಿ ಇಬ್ರು? ಎಲ್ಲೋಗಿದ್ರಿ ಎಂತವ ಈಟೊತ್ತು ಗಂಟ? ಎಲ್ಸ ಯಾಕೆ ಹೋಗಿದ್ರಲ್ಲ?
ನಾನುವೇ ಕಾದು ಸಾಕಾಗೋಯ್ತ ತೆಗಿ. 8 ಗಂಟೆ ಆಯ್ತು, 9 ಗಂಟೆ ಆಯ್ತು, 9:30 ಆಯ್ತು ಕೊನೆಗೂ. ಈಗ ತಾನೇ ಹೇಳ್ತಾ ಇದ್ದೆ ನನ್ನ ಸೊಸಿಗೆ, ಹೋಗವ ಈ ನನ್ನ ಮಕ್ಳು ಬರಂಗ್ ಕಾಣ್ತಿಲ್ಲ, ನಂಗೆ ಊಟ ಬಡ್ಸ್ಕೊಬ, ಹೋಗವ ತೆಗಿ ಅಂತವ. ಈಟೊತ್ತು ಗಂಟೆ ಏನ್ ಮಾಡ್ತಿದ್ರಲ್ಲ ನೀವೆಲ್ಲವ? ಎಲ್ಲೋಗಿದ್ರಿ ಅಂತ ನೀವಿಬ್ರು ಹೇಳಿ ಫಸ್ಟ್ ನಂಗೀಗ. ಎಲ್ಲೋಗಿದ್ರಲ್ಲ ಇಬ್ರು? ಅದು ಏನಂದ್ರೆ ಅದು ರಂಗಜ ಎಲ್ಲೂ ಹೋಗಿಲ್ಲ ರಂಗಜ. ನಾವಿಬ್ರೂ ಇಲ್ಲಿಗೆ ಅಂತಾನೆ ಬಂದು ರಂಗಜ. ಆವಾಗಿಂದನೂ ಬರ್ತಾನೆ ಇದ್ದೀವಿ, ದಾರಿನೇ ಸಾಕ್ತಾ ಇರಲಿಲ್ಲ ರಂಗಜ. ಆದ್ರೂ ನಾವು 8 ಗಂಟೆಗೆ ಹೋಗ್ಲೇಬೇಕು ಇವತ್ತು ರಂಗಜನ ಮನೆಗೆ ಅಂತ ಈಟೊತ್ತು ಗಂಟ ಕಾಸ ಪಟ್ಟು ಸಾಕಾಗಿ ಈಗ ತಾನೇ ಬಂದಿದ್ದೀವಿ ರಂಗಜ. ನೀನು ಯಾಕೆ ರಂಗಜ ಇಷ್ಟೊಂದು ರೈಸ್ ಆಗಿದ್ದೀವಿ ಇವತ್ತು? ಹೇಳು ರಂಗಜ, ನಾನು ಏನ್ ಮಾಡ್ದೀನಿ ರಂಗಜ? ನಾವಿಬ್ರೂ 8 ಗಂಟೆಗೆ ಬರಬೇಕು ಅಂತಾನೆ ಬಂದಿದ್ದು, ಆದರೆ 9:30 ಆಗೋಗೈತೆ. ನಮಗೆ ಗೊತ್ತೇ ಆಗಲಿಲ್ಲ ರಂಗಜ ಇಷ್ಟೊತ್ತಾಗೈತೆ ಅಂತ. ಇಲ್ಲ ಅಂದಿದ್ರೆ ಆಗ್ಲೇ ಬಂದ್ಬಿಡ್ತಿದ್ದು ರಂಗಜ. ಸಾರಿ ರಂಗಜ, ಸಾರಿ, ವೆರಿ ವೆರಿ ಸಾರಿ ರಂಗಜ. ಲೇ ನಿನ್ಗೆ ಅಂತ ಬಂದಿರೋದು ನಿನ್ಗೆ. ಇದಕ್ಕೆ ರಾಮಣ್ಣನ ಜೊತೆಲಿ ಸೇರ್ಕೊಂಡು ನೀನು ಕುಡಿಯೋದು ಕಲ್ತ್ಕೊಂಡಿದ್ಯಲ್ಲ. ಈಟೊತ್ಕೊಂಡು ಎಲ್ಲೋಗಿದ್ರಿ ಅಂದ್ರೆ ಇಬ್ರು ಎಣ್ಣೆ ಪಾರ್ಟಿ ಮಾಡಕ್ ಹೋಗಿದ್ದೀರಾ, ಅದಕ್ಕೆ ಈಟೊತ್ಕೊಂಡು ಬಂದಿರೋದು ನೀವು. ಅದು ಹೇಳ್ತಾವನು 8 ಗಂಟೆಗೆ ಬಂದು ಅಂತ ಬರ್ತಾ ಇದೀವಿ ಅಣ್ಣ, 9:30 ಆಗೋಯ್ತು ಅಂತೆ. ಓಹೋ, ಎಣ್ಣೆ ಕುಡ್ಕೊಂಡು ಬರೋಷ್ಟರಲ್ಲಿ 9:30 ಆಗೈತ್ ಕಣ್ರಲ್ಲ. ಅಯ್ಯೋ, ನಿಮ್ಮ ಮನೆ ಕಾಯುವಾಗ ಹೋಗ. ನಾನೇನವ ಪಾಪ ಉಣ್ಕೊಂಡು ಹೋಗ್ಲಿ ಅಂತ ಕರೆದ್ರಿ ಹಿಂಗೆ. ಎಣ್ಣೆ ಕುಡ್ಕೊ ಬಂದಿದ್ದೀರಲ್ಲ, ನಿಮ್ಮ ಮನೆಗಳಿಗೆ ಹೋದ್ರಿ ಏನಂದರು? ಈ ರಂಗಜ್ ಕರ್ದು ಎಣ್ಣೆ ಕುಡ್ಸ್ ಕಳಿಸ್ತಾನೆ ಅಂತ ಹೇಳೋಕಿಲ್ವಾ? ನನ್ನನ್ನು ಬೈಕೊಳಕಿಲ್ವೇನ್ರಲ್ಲ ನಿಮ್ಮ ಹೆಂಡ್ರಿಬ್ರು? ಅಯ್ಯೋ ರಾಮ್ವೇ, ಏನಿಂತ ಕೆಲಸ ಮಾಡ್ತಿರಲ್ರಲ್ಲ ನೀವು. ಹೇಳೋರಿಲ್ಲ ಕೇಳೋರಿಲ್ಲ ಕಂಡ್ರಲ್ಲ ನಿಮಗೆ. ಕೇಳೋರು ಇದ್ದಿದ್ರಿ ಹಿಂಗಾಯ್ತಿರಲಿಲ್ಲ ಬಿಡಿ ನಿಮ್ಮಿಬ್ರಿಗೂ. ನಿಮ್ಮದೇ ರಾಜ್ಯಭಾರ ಆಗೈತಿ. ಅಲ್ಲ, ನೀನೇನೋ ಮಾತಾದ್ರೂ ಆಡ್ತಿದ್ದೀವಿ ಒಂದೀಟು. ಇವನಂತೂ ಸುಮ್ಮನೆ ನಿಂತವನಲ್ಲ. ಏನು ರಮಣ, ಏನು ಹೇಳು? ರಂಗಜ ನಂದು ಏನು ಇಲ್ಲ ಕಣಜ, ಎಲ್ಲವ ಈ ಕುಮಾರಣ್ಣಂದೆಯ. ನಾನು ಸುಮ್ಕೆ ಹೋಯ್ತಾ ಇದ್ದೆ. ಮನೆ ತವ ಹೋಗಿ ನಿಮ್ಮ ಮನೆ ತವ ಬಂದು ಉಣ್ಕೊಂಡು ಹೋಗೋಣ ಅಂತಂದ್ರೆ ಇವನೇ ಬಿಡ್ಲಿಲ್ಲ ಕಣ್ ರಂಗಜ. ನಂದೇನು ತಪ್ಪಿಲ್ಕೊಂಡ್ ರಂಗಜ, ನೀನು ಸುಮ್ಮನೆ ನನ್ನ ಮೇಲೆ ಹೇಳ್ಬೇಡ ಕಣಪ್ಪ. ಈಗಲೇ ಹೇಳ್ತಾ ಇವ್ನಿ ನೋಡು. ನಂದಿದ್ರಲ್ಲಿ ಒಂಚೂರು ಏನೂ ತಪ್ಪಿಲ್ಲ. ನಾನಂತೂ ನನ್ನ ಕುಡಿಯೋ ಮನುಷ್ಯನೇ ಅಲ್ಲ, ಏನೋ ಇವನ್ ಕರ್ತ ಅಂತೂ ಬಂದಿದ್ದಷ್ಟೇ. ಓಹೋ, ಸರಿಯಾಗಿರ್ದ್ರಿ ಕಂಡ್ರಲ್ಲ ಇಬ್ರು. ಒಬ್ರ ಮೇಲೆ ಒಬ್ರು ಹೇಳ್ಕೊಂಡು ಸರಿಯಾಗಿದ್ದೀರಿ. ಒಟ್ನಲ್ಲಿ ಇಬ್ರು ಎಣ್ಣೆ ಹೊಡೆದು ಬಂದಿದ್ದೀರಾ ಅಂತ ಒಪ್ಕೊಳ್ಳಿ. ಅದೇನು ಎಣ್ಣೆನೇ ಹೊಡೆದಿಲ್ವೇನೋ ಅನ್ನಂಗೆ ಇಬ್ರು ತೊದ್ಲಿಸ್ಕೊಂಡು. ಇವನ್ಗಂತೂ ಈ ರಾಮಣ್ಣಂಗೆ ಗೊತ್ತೇ ಆಯ್ತಾ ಇದೆಯಾ ಎಲ್ಲಿದ್ದೀನಿ ಎಲ್ಲೂ ಅಂತನೋ ಗೊತ್ತಿಲ್ವೇನೋ ಇವನಿಗೆ. ಹಂಗೆ ಕುಡಿದು ಬಂದವನೇ. ಇಬ್ರು ಎಷ್ಟೆಷ್ಟು ಹೊಡೆದ್ರಿ? ಇಷ್ಟೊಂದು ಟೈಟಾಗಿ ಬಂದಿದ್ದೀರಲ್ರಲ್ಲ ಇಬ್ರು. ನನ್ನ ಮಗನ ಮೀರಿಸ್ತಿದ್ದೀರಲ್ರಲ್ಲ ನೀವು. ನನ್ನ ಮಗನೇನು ಸಿಕ್ಕಿದ್ನೇನು ಬಾರಲ್ಲಿ? ರಂಗಜ, ನಿಮ್ಮ ಮಗ ಸಿಕ್ಕಿದ ರಂಗಜ. ಅವನು ಏನಂದರೆ ಅವನು ಬಿಡಿ, ಅವನು ಟಾಪಲ್ಲೇ ಇರ್ತಾನೆ ಯಾವಾಗಲೂ. ನಿಮ್ಮ ಮಗ ಯಾವಾಗಲೂ ಟಾಪಲ್ಲೇ ಇರ್ತಾನೆ, ಟಾಪಲ್ಲೇ ಇದ್ದ. ನನಗೆ ಸಿಕ್ಕಿದ್ದ, ಮಾತಾಡಿಸ್ದೆ, ಅವನುವೇ ಮಾತಾಡಿಸ್ದ. ಅದು ಏನು ಹೇಳ್ದ ಅಂತ ಮಾತ್ರ ನಂಗಂತೂ ಗೊತ್ತಿಲ್ಲ ರಂಗಜ್ಜ. ಇನ್ನೇನಿಲ್ಲ, ಸುಮ್ಮನೆ ಇಬ್ರೂ ಮಾತಾಡ್ಕೊಂಡು ಅವನ ಪಾಡಿಗೆ ಅವನೋದ, ನನ್ನ ಪಾಡಿಗೆ ನಾನು ಬಂದೆ, ಅಷ್ಟೇ ಆಗಿದ್ದು. ಪಾಪ ಅವನು ತುಂಬ ಒಳ್ಳೆ ಮನುಷ್ಯ. ಬಾರಣ ಕುಡಿ ಅಂತ ನನ್ನ ಕರಿತಿದ್ದ. ಅದಕ್ಕೆ ಇಲ್ಕಣಪ್ಪ ಆಗಲೇ ಜಾಸ್ತಿ ಆಗೈತೆ, ನಿಮ್ಮ ಮನೆಗೆ ಹೊಂಟಿವಿ ನೀವು ಊಟಕ್ಕೆ, ಬತ್ತೀಯನಪ್ಪ ಅಂತ ಕೇಳ್ದೆ. ಅವನು ಇಲ್ಲ ಕಣ, ನಾನಂತೂ ಇವತ್ತು ಬರೋಕ್ಕಿಲ್ಲ ಮನೆಗೆ, ನೋಡೋಣ ಕಣ ಮಧ್ಯರಾತ್ರಿ ಏನಾದರೂ ಮನ್ಸು ಬಂದರೆ ಒಂದೀಟ್ ಮನೆ ಹೋಗಿ ಬತ್ತೀನಿ, ಬಿಟ್ರೆ ಇನ್ನು ಯಾಕೆ ಹೋಗಲ್ಲ ಕಣಣ ಅಂತ ಅಂದ. ಇನ್ನೇನು ಮಾಡೋದು, ಆಯ್ತು ಬಿಡಪ್ಪ ನಾನು ಹೋಯ್ತೀನಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ ಕಣ್ರಂಗಜ್ಜ. ಸರಿ ಬರ್ರಪ್ಪ, ಈಗ ಬಿರ್ನೆ ಊಟ ಮಾಡಿ ಮನೆ ಸೇರ್ಕೊಬರ್ರಿ. ನೀವು ಕುಡ್ದಿರ ನಸೆಲಿ ಇನ್ನೆಲ್ಗಾರು ಓದಿರ ಉಣ್ಕೊಂಡು ನಿಮ್ಮ ಮನೆಗಳಿಗೆ ಹೋಗ್ಬೇಕು. ಆಮೇಲೆ ಈಗಲೇ ಹೇಳ್ತೇವೆ ನೀ ನೋಡಿ. ಆಮೇಲೆ ಅಲ್ಲಿ ಇಲ್ಲಿ ಅಲ್ಗಿಲಿಯಕ್ಕೆ ಹೋದ್ರಿ, ಆಮೇಲೆ ನಾನೇನಿಲ್ಲ, ನಿಮ್ಮ ಹೆಂಡ್ರು ಮಕ್ಳೆಲ್ಲವ ಬಂದು ನನಗೆ ಬೈತಾರಿ. ನಾನು ಮೊದಲೇ ಹೇಳ್ಬಿಡ್ತೀನಿ, ನನಗೂ ಅದಕ್ಕೂ ಸಂಬಂಧ ಇಲ್ಕಣವ. ನಾನು ಊಟ ಮಾಡಿಸಿ ಕಳಿಸಿದ್ದೀನಿ, ಅದು ಆದ್ಮೇಲೆ ಅದು ಎಲ್ಲೋದ್ರು ಎಲ್ಲಿ ಬಿದ್ರು ಏನೋ ನನಗೆ ಗೊತ್ತಿಲ್ಲ ಕಣವ ಅಂತ ಹೇಳ್ಬಿಡ್ತೀನಿ. ನೀಟಾಗಿ ಮನೆಗೆ ಹೋಗ್ಬೇಕು ಉಣ್ಕೊಂಡು. ಕುತ್ಕೊಳ್ಳಿ ಇಬ್ರೂ ಉಣ್ಣೂರಂತೆ. ವಾ ರಾಮಣ್ಣ, ಕುಮಾರಣ್ಣ, ಇದು ಯಾವಾಗ ಬಂದ್ರಿ? ನನಗೆ ಕಾಣಲೇ ಇಲ್ಲ. ನಾನು ಬೇರೆಯಾ ಒಂದಿಟ್ಟು ಈ TV ನೋಡ್ಕೊಂಡು ಕೂತಿದ್ದೆ, ಧಾರಾವಾಹಿ ಬತ್ತಿತ್ತಲ್ಲ, ನಾನೇನೋ ಬಿಡಲಾರೆ ಬತ್ತಿತ್ತು. ನೀವು ಇಷ್ಟೊಂದು ತಡೆಯಾಗಿ ಬಂದ್ಬಿಟ್ರಲ್ಲ, ನಾನೇನೋ ನೀವು ಕನ್ನಡ ಸೀರಿಯಲ್ ಬಂದಾಗ ಬರ್ತೀರಾ ಅಂತಂದರೆ ನಾನೇನೋ ನೀವು ಬಿಡಲಾರೆ ಬಂದಾಗ ಬಂದಿದ್ದೀರಲ್ಲ ನೀವು. ಈಟೊತ್ತು ಗಂಟೆ ಬಂದಾರೆ ಅಣ್ಣ, ಊಟ ಕರ್ದಿರೋದು 8 ಗಂಟೆಗೆ.
ನೀವು ನೋಡ್ರಿ 9:30 10 ಗಂಟೆಗೆ ಬಂದಿದ್ದೀರಲ್ಲಣ್ಣ. ಆಗ್ಲಿಂದ ನಮ್ಮ ಅಜ್ಜನುವ ಕಾದು ಕಾದು ಸಾಕಾಗಿ ಬರಮಿ ಆತಾಗ ಉಣ್ತೀನಿ ಅಂತ ಹೇಳ್ತಿತ್ತು ಸುಮ್ಮಂಗಿ. ಇನ್ನು ಏನು ಮಾಡೋಕ್ಕಾಯ್ತದ ಹೇಳು, ಎಷ್ಟು ಅಂತ ಕಾದದ ಅವ ಅಜ್ಜನುವೆ. ಅದು ಎಲ್ಲಿಗೆ ಹೋಗಿದ್ರಣ್ಣ ಇಬ್ರೂ? ಅದು ಗೌರಕ್ಕ ಎಲ್ಲಿಗೆ ಹೋಗಿದ್ದು ಅಂದರೆ ಸುಮ್ಮನೆ ಹಿಂಗೆ ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ 8 ಗಂಟೆ ಇದ್ದಿದ್ದು ಗೌರಕ್ಕ 9:30 ಆಗೋಗೈತೆ. ಈ ಪೊಡ್ಡೆತದು ಆ ಟೈಮ್ ಅನ್ನೋದು ಹೆಂಗೆ ಹೋಯ್ತದೆ ಅಂತ ಗೊತ್ತಾಗಲ್ಲ ಕಣಕ್ಕ. ನನಗಂತೂ ಗೊತ್ತಾಗಲಿಲ್ಲ ಬಿಡಕ್ಕ. ನನಗೂ ಗೊತ್ತಾಗಲಿಲ್ಲ, ರಾಮನಿಗೂ ಗೊತ್ತಾಗಲಿಲ್ಲ. ಇಬ್ಬರೂ ಹಂಗೂ ಹಿಂಗೂ ಆಡ್ಕೊಂಡು ಮನೆ ತನಕ ಬರೋಷ್ಟರಲ್ಲಿ 9:30 10 ಗಂಟೆ ಆಗೋಯ್ತು ಅಂತವ ಗೊತ್ತೇ ಇರಲಿಲ್ಲ ಕಣಕ್ಕ. ರಂಗ ಜಿಯಾಳದ ಮೇಲೆ ಗೊತ್ತಾಗಿದ್ದು 10 ಗಂಟೆ ಆಗೈತೆ ಅಂತ ಕಣಕ್ಕ. ನಮ್ಮನ್ನ ಕ್ಷಮಿಸ್ಬಿಡಿ ಅಕ್ಕ, ಗೊತ್ತಾಗಲಿಲ್ಲ, ಬೇಗನೆ ಬರಬೇಕು ಅಂತ ನೀವು ಹೊರಟಿದ್ದು ಹಿಂಗೆ ಆಗೋಗೈತೆ. ಇದೊಂದ್ಕಿತ ನಮ್ಮನ್ನ ಕ್ಷಮಿಸ್ಬಿಡಿ ಅಕ್ಕ, ಕ್ಷಮಿಸ್ಬಿಡಿ. ಇರ್ಲಿ ಕಣ್ ಬಿಡೋಣ. ನಮ್ಗೆ ಇವೆಲ್ಲವ ಅಭ್ಯಾಸ ಆಗೈತೆ ಕಣ್ ಬಿಡು. ನನ್ನ ಮಗ ಏನು ಊಟ ಕುಡ್ಕಲ್ವೇ? ಅವನನ್ನು ನೋಡ್ಕೊಂಡು ಅವನನ್ನು ಸಂಭಾಳ್ಕೊಂಡು ನನಗೂ ಅಭ್ಯಾಸ ಆಗೈತೆ. ನನ್ನ ಸೊಸೆಗಂತೂ ಇನ್ನೂ ಜಾಸ್ತಿನೇ ಅಭ್ಯಾಸ ಆಗೈತಿ. ಆದ್ರೂ ನೀವು ಹಿಂಗೆ ಕುಡ್ಕೊಬತ್ತೀರ ಅಂದ್ಕೊಂಡಿರ್ಲಿಲ್ಲ ಕಣಪ್ಪ. ಏನೋ ಬಂದು ಮರ್ಯಾದೆ ಹಂಗೆ ಊಟ ಮಾಡ್ಕೊಂಡು ಹೋಯ್ತೀರ ಅಂತವ ನಾವು ಅಂದ್ಕೊಂಡ್ರೆ, ಇದೇನಿದು ಹಿಂಗೆ ಕುಡ್ಕೊಬಂದಿದ್ದೀರಲ್ಲ ಇಬ್ರೂ, ಅದು ತೂರಾಡ್ಕೊಂಡು ಅಯ್ಯೋ ರಾಮಣ್ಗಂತೂ ನಿಂತ್ಕೊಳ್ಳೋಕೆ ಆಯ್ತಲ್ಲ, ಹಂಗೆ ತೂರಾಡ್ತೈತಪ್ಪ. ನನಗಂತೂ ಬೋಸಿಟ್ಟು ಬಂದ್ಬಿಡ್ತಪ್ಪ. ಹಿಂಗೆಲ್ಲ ಕುಡ್ಕೊಬಂದಾರ ಬೇರೆಯವ್ರ ಮನೆಗೆ ಊಟಕ್ಕೆ ಕೇಳಿದ್ರಿ. ನಮ್ಮ ಮನೆ ಆದರೂ ಏನೋ ಸರಿ ಹೋಯ್ತತೆಗೆ ಒಂದು ಪಕ್ಷ. ಇನ್ಯಾರ್ದಾರು ಮನೆಗೆ ಹಿಂಗೆ ಊಟಕ್ಕೆ ಹೋದಾಗ ಹಿಂಗೆ ಮಾಡಿದ್ರೆ ಏನು ಹೇಳಿ? ಏನು ಅಂದ್ಕೊಂಡಾರ ಅವರು? ಮಾನ ಮರ್ಯಾದೆ ಹಿಂಗೆಲ್ಲ ಆಡ್ಬಾರ್ದು ಕಣಪ್ಪ ನೀವು. ನ್ಯಾಯವಾಗಿ ಮನೆಗಿನ್ನೇಲಿದ್ದರೆ ಕುಡ್ಕೊಳ್ಳಿ ತಿರವ. ಹಿಂಗೆ ಆಚೆ ಕೀಚಿಕೆಲ್ಲ ಹೋದಾಗ ಕುಡಿಯೋದು ಪಡಿಯೋದು ಎಲ್ಲ ಮಾಡಬಾರ್ದು ಕಣಪ್ಪ ನೀವು. ತಿಳ್ಕೊಬಿಡಿ ಇವತ್ತೆಯ. ಇನ್ನು ಯಾರ್ದಾರು ಮನೆಗೆ ಊಟಕ್ಕೆ ಕರೆದ್ರು ಅದು ಇದು ಅಂತಂದಾಗ ಹೋಗೋದು ಕುಡಿಯೋದು, ಕುಡ್ಕೊಬಂದು ಅವ್ರ ಮನೆಗೆ ಹೋಗೋದು ಹಂಗೆಲ್ಲ ಮಾಡಬಾರ್ದು. ಹೆಂಗಸ್ರು ಮಕ್ಳು ಇರ್ತಾರೆ ಕಣ, ನಿಮಗೆ ಗೊತ್ತಾಗಕ್ಕಿಲ್ಲ. ಏನೋ ನಾವೇನೋ ಒಂದಿಟ್ಟು ಗೊತ್ತಿರೋರು ನಡೀತದೆ. ನಾವೇನು ಅಂದ್ಕೊಳಕ್ಕಿಲ್ಲ. ನನ್ನ ಸಾಸೆನೂ ಏನು ಅಂದ್ಕೊಳಕ್ಕಿಲ್ಲ. ಇನ್ನು ಬೇರೆಯವರಾಗಿದ್ದರೆ ಏನು ಅಂದ್ಕೋತಾರೆ ಹೇಳು? ನನ್ನ ದೊಡ್ಡ ಮಗ ಸ್ವಾಸಿ ಇದ್ದಿದ್ರೆ ಇನ್ನೂ ಬೈದೆ ಬಿಡೋರು ನಿಮ್ಗೇನು ಬೈಯೋದು? ನಮ್ಮ ರಂಗಜ್ಗೂ ಬೈಯೋರು. ಇದೇನಜ ಇಂಥದ್ದು ಕರ್ಕೊಬಂದಿದ್ದೀನಿ ನೀನು ಅಂತವ ಅವ್ರಿಗೂ ಬೈಯೋರು. ಗೊತ್ತೈತೆ? ಇನ್ನೊಂದು ಕಿತ್ತಿಂದವ ತಿಳ್ಕೊಬಿಡಿ. ಈ ಕಿತ್ತ ಹೋಗ್ಲಿ ಅತ್ತಿಗೆ ಏನೋ ತಪ್ಪು ಮಾಡಿದಿರಿ ನಡೀತದೆ. ಮುಂದಿನ ಕಿತ್ತದಿಂದ ತಿಳ್ಕೊಬಿಡಿ. ಎಲ್ಲಾದರೂ ಹೋದ್ರೂ ಸುಮ್ಕೆ ಹೋಗ್ಬೇಕು, ಉಣ್ಕೊಬಂದು ಮಲ್ಕೋಬೇಕು ಮನೇಲಿ. ಇಲ್ಲ ನಿಮಗೆ ಕುಡಿಬೇಕು ಅಂತ ಅಷ್ಟೊಂದು ಚಾಟ ಇದ್ದರೆ ಮನೇಲಿ ತರಿಸ್ಕೊಳ್ಳಿ, ಕುಡ್ಕೊಳ್ಳಿ. ಮನೇಲಿ ಕುತ್ಕೊಂಡು ಏನಾದರೂ ಮಾಡ್ಕೊಳ್ಳಿ. ಯಾರೋ ಕೇಳೋಕೆ ಬಂದಾರ ನಿಮ್ಮನ್ನ, ಇದ್ಯಾಕಪ್ಪ ಮನೇಲಿ ಕುತ್ಕೊಂಡು ಕುಡಿತಾ ಇದೆಯಾ ಅಂತವ? ಇಲ್ಲ ತಾನೆಯ, ಯಾರು ಕೇಳೋಕ್ಕಿಲ್ಲ. ನಿಮ್ಮ ಮನೆ ನಿಮ್ಮ ಇಷ್ಟ, ನೀವು ಹೆಂಗಾರು ಕುಡ್ಕೊಂಡು ಹೆಂಗಾರು ತೂರಾಕೊಳ್ಳಿ. ಆದರೆ ಆಚೆಗೆ ಬಂದಾಗ ಮಾತ್ರ ಅಣ್ಣ ಇಬ್ರಿಗೂ ಹೇಳ್ತಾ ಇದ್ದೀನಿ, ಹಿಂಗೆಲ್ಲ ಕುಡಿಯೋದು, ಅವ್ರ ಮನೆಗೆ ಹೋಗೋದು ಊಟಕ್ಕೆ ಹಂಗೆಲ್ಲ ಮಾಡಬೇಡ್ರಿ ಕಣಣ್ಣ. ಅವ್ರಿಗೂ ಮುಜುಗರ ಆಯ್ತದೆ, ನಿಮಗೂ ಒಂಥರ ಆಯ್ತದೆ. ಆಯ್ತೇನು? ಆಯಿತು ಗೌರಕ್ಕ, ತಪ್ಪಾಯ್ತು. ನನ್ನ ಇದೊಂದು ಸತಿ ಸಂಸ್ಬಿಡಿ. ಇನ್ಯಾವತ್ತೂ ಕುಡ್ಕೊಂಡು ಎಲ್ಲ ನಿಮ್ಮ ಮನೆ ತಗ ಬರಲ್ಲ. ಏನೋ ಒಂದಿಟ್ಟು ಹಂಗೆ ಗೊತ್ತಾಯ್ತು, ಅಲ್ಲಿ ದಾರಿಲಿ ಕಾಣಿಸ್ತು, ಹೋಗಿ ಒಂದಿಟ್ಟು ಹಾಕೋ ಬಂದರೆ ರಂಗಜ್ ಬೇರೆ ಕೋಳಿ ಮಾಡಿಸ್ತೀನಿ ಅಂತ ಹೇಳಿತ್ತಲ್ಲ, ಕೋಳಿ ಸಾರಿಗೂ ಅದಕ್ಕೆ ಚೆನ್ನಾಗಿರ್ತದೆ ಅಂತ ಹೋಗಿದ್ದಷ್ಟೇ ಕಣಕ್ಕ. ಇಲ್ಲ ಅಂದರೆ ನಾವು ಯಾವತ್ತಾದರೂ ಕುಡ್ಕೊ ಬಂದಿದ್ದೀವೇನಕ್ಕ? ಹಿಂಗೆ ಕುಡುಕ್ರಂಗೆ ಬೈದ್ಬಿಟ್ಟಲ್ಲಕ್ಕ ನಮಗೆ. ನಾನು ಇನ್ಯಾವತ್ತೂ ಕುಡಿಯೋಕ್ಕಿಲ್ಲ ಕಣಕ್ಕ. ಅದರಲ್ಲೂ ನಿಮ್ಮ ಮನೆಗೆ ಬಂದಾಗಂತೂ ಕುಡಿಯೋಕ್ಕಿಲ್ಲ ಬಿಡಕ್ಕ. ಇದೇ ಲಾಸ್ಟು, ಇದೇ ಫಸ್ಟು, ಇನ್ಯಾವತ್ತೂ ಕುಡಿಯೋಕ್ಕಿಲ್ಲ. ಏನೋ ಇದು ಒಂದು ಕಿತ ಆಗಿರೋ ತಪ್ಪನಾಗ ಕ್ಷಮಿಸ್ಬಿಡಿ. ಅವ ಸುಮಾ ಬಾರವ ಒಂದಿಟ್ಟು ಉಣ್ಣಕ್ಕೆ ಬಡ್ಸಿ ಬಾರವ, ಹೊಟ್ಟೆ ಸಿತೈತಿ. ನಾನಿಲ್ಲಿ ಊಟ ಇರ್ತದೆ ಅಂತವ ಅಲ್ಲಿ ಏನೂ ತಿನ್ನಲಿಲ್ಲ, ಒಂದು ಇಟ್ಟಿಟ್ಟು ಕಡಲೆ ಬೀಜ ತಿನ್ಕೊಬಂದಿದ್ದು. ಬಾರವ ಬೇಗ ಬಾರವ, ಊಟಕ್ಕೆ ಬಡ್ಸಿ ಬಾರವ, ಹೊಟ್ಟೆ ಸಿತೈತಿ. ಅಯ್ಯೋ ಅಣ್ಣ, ಆಗ್ಲೇ ಅಡುಗೆ ಎಲ್ಲ ಆಗೈತೆ ಕಣ್ಣ. ನೀವು 8 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಬಿರ್ಬಿರ್ನಿ ಎಲ್ಲ ಅಡುಗೆ ಮಾಡಿ ಇಟ್ಟಿವ್ನಿ. ಒಂದು 5 ನಿಮಿಷ ಇರೋಣ, ಎಲ್ಲ ಬಡಿಸ್ಬಿಡ್ತೀನಿ. ಕೂತ್ಕೊಳ್ರಣ ಎಲ್ಲ. ಮಾವ ನೀವು ಕೂತ್ಕೊಳ್ಳಿ, ಅತ್ತೆ ನೀವು ಕೂತ್ಕೊಳ್ಳಿ ಅತ್ತೆ. ಎಲ್ಲರಿಗೂ ಒಟ್ಟಿಗೆ ಬಿಡಿಸ್ತೀನಿ, ಎಲ್ಲ ಉಣ್ಕೊಳ್ಳೋರಂತೆ. ತಡ ಆಗೈತೆ ಆಗಲೇ 10 ಗಂಟೆ ಆಗೋಯ್ತು. ಇನ್ನೂ ಎಷ್ಟೊತ್ತು ಅಂತ ಕಾದಿರಿ, ಕೂತ್ಕೊಳ್ಳಿ ಎಲ್ಲರೂ. ಸುಮಾ ನನಗೇನು ಇವಾಗ ಬೇಡ ಕಣವ, ಇದೊಂದು ಧಾರಾವಾಹಿ ಮುಗ್ದೋಗ್ಲಿ, ಆಮೇಲೆ ಇಬ್ರೂ ಒಟ್ಟಿಗೆ ಕುಂತ್ಕೊಂಡು ಉಣ್ಣೋಣ. ನೀನು ಒಬ್ಳೆ ಆಗೋಯ್ತಿ. ಆಮೇಲೆ ಈ ಸೀನ ಬತ್ತಾನೆ ಏನೋ ಗ್ಯಾರಂಟಿ ಇಲ್ಲ ಅಂತವ. ಅಲ್ಲಿ ಕುಮಾರ ನನ್ನ ಕೈಲಿ ಹೇಳ್ ಕಳ್ಸಿಲ್ವೇ ಅವನು? ಗ್ಯಾರಂಟಿ ಇಲ್ಲ ನಂದು ಅಂತವನೇ ಹೇಳ್ ಕಳ್ಸಿರೋದು. ನಿಮ್ಮ ಮನೆಗೆ ಹೋಯ್ತಾ ಇದ್ದೀನಿ ಅಂದಿದ ತಕ್ಷಣವ ಹೇಳ್ ಕಳ್ಸೋನಿ. ಅಯ್ಯೋ ನನ್ನ ಮಗ ಯಾವತ್ತು ಬತ್ತಂತ ತಗೋ, ಒಬ್ಳೆ ಇನ್ನೇನು ಉಣ್ತೀಯ? ನಾನು ನಿನ್ನ ಜೊತೆಲಿ ಉಣ್ತೀನಿ. ಅಲ್ಲಿವರೆಗೂ ಧಾರಾವಾಹಿ ನೋಡ್ಕೊಬಿಡ್ತೀನಿ ನಾನು ಬಿರ್ಬಿರ್ನಿ. ನೀನು ಬಡಿಸ್ಬಿಡು, ಅವ್ರು ಉಣ್ಣ ಆದಮೇಲೆ ನಾವು ಉಣ್ಣನ ತೆಗಿ ಅಲ್ವೇ? ಸುಮ್ಮನೆ ಆಮೇಲೆ ಎಲ್ಲ ಕುತ್ಕೊಬಿಟ್ರೆ ನಿನಗೆ ಒಬ್ಳೆ ಆಗೋಯ್ತಿ ಕಣವ. ಬೇಡ, ನಿಂಗೆ ಬೇಸರ ಆಯ್ತದ ಆಮೇಲೆ ಒಬ್ಳೆ ಕುತ್ಕೊಂಡು ಉಣ್ಣಕ್ಕೆ. ಆ ಮಂಜನು ಬೇರೆ ಊಟ ಮಾಡ್ಕೊಂಡು ಮಲ್ಕೊಬಿಟ್ಟವನೆ, ಅವನಾದ್ರೂ ಇದ್ದಾನೆ ಅಂತ ಅನ್ಬೋದಿತ್ತು. ಅವ್ರಿಗೆಲ್ಲ ಹಾಕು, ನಾವು ತಿನ್ನೋಣ ನಾವಿಬ್ರು ಆಮೇಲೆ. ಸರಿಯತ್ತೆ, ಆಯಿತು, ಹಂಗೆ ಮಾಡ್ತೀನಿ.
ಅವ್ವ ಆಗ್ಲೇ ಹೇಳ್ದಂಗೆ ನನಗೆ ಈ ಕಬಾಬು ಗಿಬಾಬು ಎಲ್ಲ ಬೇಡ ಒಂದಿಟ್ಟು ಕಾಳು ಹಾಕ್ಬಿಟ್ಟು ಸಾಂಬಾರ್ನು ಮುದ್ದೆನೂ ಬಿಡವ ಸಾಕು ಸಾಂಬಾರು ಒಂದಿಟ್ಟು ಜಾಸ್ತಿನೂ ಬಿಡು ಮುದ್ದೆ ಕೊಡವ ಸಾಕು ನನಗೆ ಟೇಮ್ ಆಗೈತೆ ಬೇರೆ ಕಾಲೆಲ್ಲ ನೋವು ಆ ಬೋರ್ಲಾರಿ ಹತ್ರ ನಿಂತ್ಕೊಂಡು ತಲೆ ಎಲ್ಲ ಸಿಡ್ದಂಗೆ ಆಯ್ತೈತಿ ಇವ್ರನ್ನ ಬೇರೆ ಕಾಯ್ಕೊಂಡು ಈ ತೊಡ್ತಂದ್ರೆ ಆಯ್ತು ಬೇಗ ಮಲ್ಕೊಳ್ಳೋಣ ಅಂದ್ರಿ ಬೀರ್ನಿ ಊಟ ಮಾಡ್ಕೊಂಡು ಮಲ್ಕತೀನಿ ಈ ನನ್ನ ಮಕ್ಳು ಊಟ ಮಾಡ್ಕೊಂಡು ಹೋಯ್ತದ ಬಿರ್ಬಿರ್ನೆ ನನಗೆ ಅವ ಕಬಾಬು ಗಿಬಾಬು ಎಲ್ಲ ಬೇಡ್ಕೊಳವ ಒಂದಿಟ್ಟು ಸಾರು ಒಂದಿಟ್ಟು ಮುದ್ದೆ ಕೊಟ್ಬಿಡು ಸಾಕು. ಹೌದು ಹೌದು ಅವ್ವ, ನನಗೂ ಅವ ಮುದ್ದೆನೂ ಸಾರುನೇ ಕೊಟ್ಬಿಡವ. ನನಗೆ ಇನ್ನೇನು ಬೇಡ, ಇವಾಗ ಏನು ತಿನ್ನೋಕ್ಕೆ ಮೂಡಿಲ್ಲ ಕಣವ. ನೀನು ಸುಮ್ಮನೆ ಬೇಜಾರು ಮಾಡ್ಕೋಬಾರ್ದು. ಡೋಂಟ್ ಮಿಸ್ಟೇಕ್ ಮೀ ಅವ. ಒಂದಿಷ್ಟು ಮುದ್ದೆ, ಒಂದು ಮುದ್ದೆ, ಒಂದಿಷ್ಟು ಸಾರು ಹಾಕು ಸಾಕು, ಇನ್ನೇನು ಬೇಡ ನನಗೆ. ಕಬಾಬ್ ಎಲ್ಲವ ಆವಾಗಲೇ ಇದ್ದಿದ್ರೆ ಚಂದಾಗಿರೋದು. ಈಗ ಇನ್ಯಾನು ತಿಂತ್ಯಾ? ಅದು ತಿನ್ನೋಕ್ಕೂ ಮನ್ಸು ಬರೋಕ್ಕಿಲ್ಲ ಕಣವ ಇವಾಗ. ಏನು ಮಾಡೋದು? ಆಗಲೇ ಇದ್ದಿದ್ರೆ ಚೆನ್ನಾಗಿ ಜಡಾಯಿಸ್ಬೋದಿತ್ತು. ಏನಂತೀರ ರಾಮಣ್ಣ? ಇದೇನು ರಾಮಣ್ಣ ಏನು ಮಾತಾಡ್ದಂಗೆ ಕೂತಿದ್ದೀಯಲ್ಲ ನೀನು? ಯಾಕಣ್ಣ, ಏನಾದರೂ ಒಂದು ಮಾತಾಡೋಣ. ನಾನು ಒಬ್ಬನೇ ಎಷ್ಟಂತ ಮಾತಾಡೋಣ? ಏನಾದರೂ ಒಂದು ಮಾತಾಡೋದಾಗಿ ಬಿಸಾಕತ್ತಾಗಿ ಏನು ಮುತ್ಕಿ ತೂದಿರ್ತದೆ? ಏನು ಮಾತಾಡಿದ್ರೆ ಹಿಂಗೆ ಕೂತಿದೆಯಲ್ಲ. ಎಲ್ಲಿ ಮಾತಾಡಿದ್ರೆ ಏನೇನೋ ತೊದಲು ಮಾಡಿಬಿಟ್ಟು ಆಮೇಲೆ ರಂಗಜ್ ಬಂದು ಆಡ್ಕೊತಾನೆ ಅಂತ ತಾನೆಯಾ ನೀನು? ಏನು ಮಾತಾಡ್ದಂಗೆ ಕೂತಿರೋದು? ಗೊತ್ತಾಯ್ತು ಬಿಡಪ್ಪ ನಿನ್ನ ಪಿಲಾನೇನು ಅಂತ. ಸಿಕ್ಕಾಕೊಂಡ್ರೆ ನಾನು ಒಬ್ಬನೇ ಸಿಕ್ಕಾಕೊಳ್ಳಿ, ಬೈಸ್ಕೊಂಡ್ರೆ ನಾನು ಒಬ್ಬನೇ ಬೈಸ್ಕೊಳ್ಳಿ ಅಂತ ಪಿಲಾನ್ ಮಾಡ್ತಿದ್ಯಲ್ಲಪ್ಪ ನೀನು. ಓಹೋ, ಬೋ ಪಿಲಾನ್ಗಾರ ಕಣ್ಲಿ. ಹಂಗೇನಿಲ್ಲ ಕಾಣೋಣ. ನನಗೆ ಮಾತಾಡಿದ್ರೆ ಯಾಕೋ ಮಾತೇ ಹೊರಳ್ತಾ ಇಲ್ಲ, ನಾಲ್ಗೆ ಯಾಕೋ ಆ ಕಡೆ ಈ ಕಡೆ ಆಯ್ತೈತೆ ಕಣೋಣ. ಜಾಸ್ತಿ ಮಾತಾಡೋಕೆ ಆಯ್ತಾ ಇಲ್ಲ. ಒಂದಿಟ್ಟು ಉಣ್ಣಕ್ಕಿಟ್ರೆ ನಾನು ಉಣ್ಕೊಂಡು ಹೋಗಿ ಮನೇಲಿ ಮಲ್ಕೊಬಿಡ್ತೀನಿ ಕಣೋಣ, ಹಂಗಾಯ್ತೈತೆ. ಅದಕ್ಕೆ ನಾನು ಮಾತಾಡ್ತಾ ಇಲ್ಲ ಅಷ್ಟೇ. ಏನು ಪಿಲಾನ್ ಗಿಲಾನ್ ಅಂತ ಏನೂ ಇಲ್ಲ ಕಣೋಣ. ನಿನಗೆ ಗೊತ್ತಿಲ್ವೇನಣ್ಣ? ಅಣ್ಣ ಕುಮಾರಣ್ಣ, ನಿನಗೆ ಗೊತ್ತಿಲ್ವೇನು? ನಾನು ಹಿಂಗೆಲ್ಲ ಪಿಲಾನ್ ಮಾಡೋ ಮನ್ಸಂಗೆ ಕಾಣ್ತೀನಿ ಅಣ್ಣ ನಾನು. ಯಾರಣ್ಣ ನೀನು ನನ್ನ ಮೇಲೆ ಹಿಂಗೆಲ್ಲ ಅನುಮಾನ ಪಡ್ತೀಯಲ್ಲಣ್ಣ ನೀನು? ಅವ್ವ ಒಂದಿಟ್ಟು ಏನಾದ್ರು ಹಾಕವ, ತಿನ್ಕೊಂಡು ಮೊದ್ಲಿಗೆ ಮನೆಗೆ ಸೇರ್ಕೊಂತೀವಿ. ಇಲ್ಲ ಅಂದರೆ ನಮ್ಮ ಹೆಣ್ರು ಮಕ್ಳು ಹುಡ್ಕೋವತ್ತವ ಕಣವ. ಮೊದಲೇನಾದ್ರು ಒಂದಿಟ್ಟು ಹಾಕವ, ತಿನ್ಕೊಂಡು ಹೋಯ್ತೀವಿ. ಅಣ್ಣ ರಾಮಣ್ಣ, ನೀನು ಇದ್ಯಾಕಣ ನಾನು ಕಾಲ ಹತ್ರ ಕ್ಯಾರಿತಾ ಇದೆಯಾ? ಅಲ್ಲಿ ತಟ್ಟೆ ಇಲ್ಕೊಳ್ಳೋಣ, ಮುಂದೈತೆ ನೋಡೋಣ ತಟ್ಟೆ ಮುಂದೆ ನೋಡ್ಕೊಂಡು ಉಣ್ಣೋಣ ಅಂದರೆ ನಾನು ಕಾಲ ಹತ್ರ ಕ್ಯಾರಿತಾ ಇದೆಯಲ್ಲಣ್ಣ ನೀನು. ಅಣ್ಣ ಯಾಕಣ್ಣ ಕೊಂಡು ಕಾಣ್ತಾ ಇಲ್ವಲ್ಲಣ್ಣ ನಿನಗೆ? ಏನಣ್ಣ ಹಿಂಗೆ ಆಡ್ತೀಯಲ್ಲ ನೀನು? ಕಣ್ಣು ಕಾಣೋಕ್ಕಿಲ್ವ ನಿನಗೆ? ಸರಿಯಾಗಿ ನೋಡ್ಕೊಂಡು ಉಣ್ಣು. ಗೌರಕ್ಕೆ ನ್ಯಾನಿಲ್ಲ ಇವಾಗ. ತಿರೋಗಿ ಬೈದ್ರೆ ಇಬ್ಬರು ಮನೆ ತಕ್ಕ ಹೋಗಿರ್ಬೇಕು, ಅವ್ರು ಬೈಗಳು ಕೇಳೋಕ್ಕಾಗ್ದಂಗೆ. ಸುಮ್ಮನೆ ಉಣ್ಣಿ ಎದಳಣ್ಣ. ಅದಕ್ಕೆ ಕಂಡ್ರಲ್ಲ ಹೇಳೋದು, ಈ ಕುಡಿಯೋ ಸವಾಸ ಮಾಡಬಾರ್ದು ಅಂತವಾ. ನಿಮ್ಮನ್ನ ಕರೆದು ನೋಡಿ ನಾನು ನನ್ನ ಸೊಸೆ ಅದೇನು ಬೈಕತ್ತಾಳ ಏನೋ ಪಾಪ. ಅಲ್ಲ ಕಂಡ್ರಲ್ಲ, ಸುಮ್ಮನೆ ಬಂದು ಉಣ್ಕೊಂಡು ಹೋಗ್ರಲ್ಲ ಅಂತ ಹೇಳಿನಿ. ಬೆಳಗಿಂದ ಪಾಪ ಕಷ್ಟಪಟ್ಟು ಕೆಲಸ ಮಾಡೋರಲ್ಲ, ಉಣ್ಸ್ ಕಳ್ಸೋಣ ಅಂತವ ನಾನು ಕರೆದ್ರೆ ಈ ನನ್ನ ಮಕ್ಳು ಕುಡ್ಕೊ ಬಂದಿಲ್ಲಿ ಏನು ಉಣ್ತವ್ರೆ ಅಂತಲೇ ಗೊತ್ತೈತೆ ಇಲ್ಲ. ಆ ರಮಣ್ ನೋಡಿದ್ರಲ್ಲಿ ಕೆಳಗಾಗ್ತವ್ನ ಕೈಯ. ಅಯ್ಯೋ ರಾಮ್ವಿ, ನಿಮ್ಮಂತಾರು ಕರೀದೇ ಇದ್ದಿದ್ರೆ ಆಗಿರೋದು ಕಂಡ್ರಲ್ಲ ಸುಮ್ಮನೆ ನಾನು. ನನ್ನ ಪಾಡಿಗೆ ನಾನು ಸುಮ್ಮ ಮನೇಲಿ ತಂದು ಮಾಡ್ಕೊಂಡು ತಿಂದಿದ್ರೆ ಆಗಿರೋದು. ನಿಮ್ಮನ್ನ ಬೇರೆ ಕರೆಯೋಕೆ ಹೋದ್ ನೋಡಿ ನಾನು ಇವತ್ತು. ಎಂಥ ತಪ್ಪು ಕೆಲಸ ಮಾಡಿದೆ ನಾನು ಬೇರೆ ಇವತ್ತು. ನನಗೆ ಸುಸ್ತಾಗೈತಿ, ಯಾವಾಗ ಮಲ್ಕೊಳ್ಳೋಣ ಅನ್ನಂಗೆ ಆಗೈತಿ. ನಿಮ್ಮನ್ನ ಬೇರೆ ಕರೆದ್ಬಿಟ್ಟಿದ್ದೀನಲ್ಲಪ್ಪ ಅನ್ನಂಗೂ ಆಗಿತ್ತು. ಹೋಗ್ಲಿ ಬಿಡಿ, ಈಗ ಇನ್ನೇನು ಕರೆದಿದ್ದು ಆಯಿತು, ಬಂದಿದ್ದು ಆಯಿತು, ಇಬ್ರು ಕುಡ್ಕೊ ಬಂದಿದ್ದು ಆಯಿತು. ಈಗ ಮಾತಾಡಿ ಇನ್ನೇನು ಪ್ರಯೋಜನ? ತಿನ್ನಿ, ನ್ಯಾಯವಾಗಿ ಮುಂದೆ ನೋಡ್ಕೊಂಡು ತಿನ್ನಿ. ಎಲ್ಲೆಲ್ಲೋ ಇಟ್ಕೊಂಡು ಎಲ್ಲೆಲ್ಲೋ ತಿಂದಿರ ಆಮೇಲೆ ಇಬ್ರು ಸೇರ್ಕೊಂಡು ತಟ್ಟು ನೋಡ್ಕೊಂಡು ತಿನ್ನಿ ಇಬ್ರೂ. ತಟ್ಟೆ ಕಾಣಿಸ್ತಿಲ್ಲ ಅಂತ ಹೇಳಿ ಇಟ್ಕೊಡ್ತೀನಿ ಇನ್ನೊಂಚೂರು ಮುಂದಕ್ಕೆ. ರಂಗಜು, ಏನು ರಂಗಜ ನೀನು ಹಿಂಗೆ ಅವಮಾನ ಮಾಡ್ತಾ ಇದೆಯಲ್ಲ ನಮಗೆ. ಏನೋ ಒಂದಿಟ್ಟು ಕುಡಿಯೋಕ್ಕಂತೂ ಹೋದೋ ಅದು ಜಾಸ್ತಿ ಆಗೋಯ್ತು ಕಣ್ ರಂಗ, ಜಾಸ್ತಿ ಆಗ್ಬಿಟ್ರೆ ಇನ್ನೇನು ಇಲ್ಕಂಡು ರಂಗಜ. ಅಲ್ಲ ಈ ರಾಮಣ್ಣನ ನನ್ನ ಜೊತೆಲಿ ಕುಡ್ಕೊಬಂದು ನನ್ನ ಕೂರಿಸಿ ಇವಾಗ ನೋಡಿ ಹೆಂಗೆ ಕೂತು ನಾನು ಒಬ್ಬನೇ ಬೈಸ್ಕೊತಿದ್ದೀನಿ ಅವಾಗಿಂದನೂ. ಒಂದು ಮಾತು ಆಡ್ತಿಲ್ಲ ನೋಡೋನು, ಮಾತಾಡಿದ್ರೆ ಎಲ್ಲಿ ಬೈಸ್ಕೊತೀನೋ ಅಂತವ ಸುಮ್ಮ ಕೂತ್ಕೊಬಿಟ್ಟವನಿ. ನೀನು ಎಷ್ಟಾದ್ರು ಬೈಲಿ ಅಂತವ. ನೋಡೋಜ ಹೆಂಗೆ ಕಲ್ತ್ಕೊಂಡವ್ನಿ ರಾಮಣ್ಣು. ಇವನು ಮಾತ್ರ ನಂಬಕ್ಕಿಲ್ಲ ಕಣಪ್ಪ ನಾನು ಇನ್ಯಾವತ್ತೂ. ಇನ್ಯಾವತ್ತು ಇವನ ಜೊತೆಲಿ ಕುಡಿಯೋಕೆ ಹೋಗೋದು ಇಲ್ಲ, ಇವನಂತೂ ನಂಬೋದಿಲ್ಲ. ಈಗಲೇ ಹೇಳಿವ್ನಿ. ನೋಡ್ಕೊಬಿಡು ರಾಮಣ್ಣ ನೀನು. ನಾನಂತೂ ಬರೋಕ್ಕಿಲ್ಲ ಕಣೋಣ ನಿನ್ನ ಜೊತೆಲಿ ಇನ್ಯಾವತ್ತೂ. ಅವ್ವ ಸಾಂಬಾರು ಮಾತ್ರವೇ ಚಂದಾಗಿ ಮಾಡಿದ್ಯಾ ಕಣವ. ನಾನು ಏನು ಒಂಚೂರು ಎಣ್ಣೆ ಹೊಡೆದಿರೋ ಇದರಲ್ಲಿ ಏನು ತಿಂತಾಯಿವ್ನಿ ಅಂತ ಸರಿಯಾಗಿ ಗೊತ್ತೈತಾ ಇಲ್ಲ, ಆದರೆ ರುಚಿ ಮಾತ್ರವ ಚಂದಾಗಿ ಮಾಡಿದ್ಯಾ ಕಣವ. ನಾಲ್ಗಿಗೆ ತೊಡ್ತೈತಿ ರುಚಿ.
ಬೆಳಿಗ್ಗೆ ಒಂದು ರವಟ್ ಇದ್ದರೆ ಒಂದು ಮುದ್ದೆ ಮಾಡಿಬಿಡವ. ಬೆಳಿಗ್ಗೆ ಒಂದು ರವಟ್ ತಿನ್ಕೊಂಡು ಹೋಗ್ಬಿಡ್ತೀನಿ, ಚೆನ್ನಾಗೈತಿ ಸಾಂಬಾರು. ಏನವ, ಬೆಳಿಗ್ಗೆ ಒಂದು ರವಟ್ಟು ತಿನ್ಕೊಂಡು ಹೋಯ್ತೀನಿ ಕೆಲ್ಸಕ್ಕೆ ಹೋಗೋದಾದ್ರೆ ಬೆಳಿಗ್ಗೆ ಸಾಂಬಾರು ಮಾಡಿರ್ಬೇಕು. ಈಗಲೇ ಹೇಳ್ತೇವೆ ನೋಡು. ಸಾಂಬಾರು ಮಡಗಿರು ನನಗೋಸ್ಕರ ಅಂತವ. ನಾನು ಬೆಳಿಗ್ಗೆ ಬಂದು ತಿಂತೀನಿ. ಸಾಂಬಾರು ಚೆಂದಾಗಿ ಮಾಡಿದ್ದಿ ಕಣವ. ಓ ಹೌದೇನಣ್ಣ, ಚೆನ್ನಾಗೈತಾ? ಸದ್ಯ ಚೆನ್ನಾಗಿ ಬಂದೈತಲ್ಲ ಬಿಡೋಣ. ಅವಸರಾಗಿ ಮಾಡಿದೆ ನಾನು. ಅದು ಹೆಂಗೆ ಮಾಡಿದ್ದೀನಿ ಏನೋ ಅಂತವ ತಲೆ ಕೆಟ್ಟೋಗಿತ್ತು ನನಗೂ. ಹೆಂಗೋ ನೀವು ಚೆನ್ನಾಗೈತೆ ಅಂದ್ರಲ್ಲ. ಉಣ್ರಣ, ಬೆಳಿಗ್ಗೆಗೂ ಸಾಂಬಾರು ಇಟ್ಟಿರ್ತೀನಿ, ಒಂದಿಟ್ಟು ಮುದ್ದೆ ಮಾಡ್ಕೊಡ್ತೀನಿ, ಉಣ್ಕೊಂಡು ಹೋಗ್ರಂತೆ. ಈಗ ಉಣ್ಕೊಂಡು ಅಣ್ಣ ಬಿರ್ಬಿರ್ ನುಣ್ರಿ. ಮುದ್ದೆ ಬೇರೆ ಆಗಲೇ ಮಾಡಿಟ್ಬಿಟ್ಟಿದೆ, ಅದಕ್ಕೆ ಒಂದಿಟ್ಟು ತಣ್ಣಗಾಗ್ಬಿಟ್ಟೈತೆ ಏನೋ. ಏನು ಬೇಜಾರು ಮಾಡ್ಕೊಬಿಟ್ರಿ ಕಣ್ರಣ್ಣ. ಅಯ್ಯ ಅವ್ರೇನು ಬೇಜಾರು ಮಾಡ್ಕೊತಾರೆ ತಗೊಳವ. ಅವೆರಡಕ್ಕೆ ಎಣ್ಣೆ ಕುಡ್ದಿರೋ ಇದರಲ್ಲಿ ಏನು ಉಣ್ತಾ ಇದೀವಿ ಅಂತ ಗೊತ್ತೈತಲ್ಲ, ಇನ್ನೇನು ಬೇಜಾರು ಮಾಡ್ಕೊಂಡರು. ಇರ್ಲಿ ಬಿಡು. ನಾವು ಉಣ್ಣಾದ್ಮೇಲೆ ನೀನು ನಿಮ್ಮ ಮತ್ತಿಬ್ರು ಉಣ್ಕೊಂಡು ಮಲ್ಕೊಳ್ಳಿ. ಏನು ಚೆನ್ನಾಗಿ ಮಾಡಿದ್ದಿ ಕಣವ, ಎಲ್ಲ ಚೆನ್ನಾಗೈತೆ. ಬೆಳಿಗ್ಗೆ ಒಂದಿಟ್ಟು ಕಾಳಿಗೆ ಚಪಾತಿ ಗಿಪಾತಿ ಏನಾದ್ರು ಮಾಡಿಬಿಡುತ್ತೀಗಿ ತಿನ್ನೋಣ ಅಲ್ವಾ? ಸರಿ ವೀಕ್ಷಕರೇ, ಇಲ್ಲಿಗೆ ನಮ್ಮ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ನನ್ನ ಧಾರಾವಾಹಿನೂ ಇನ್ನೇನು ಮುಗಿಯೋಕ್ಕೆ ಬಂತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ಆಮೇಲೆ ಧಾರಾವಾಹಿ ನೋಡೋಕೆ ಹೊರಟೋಗ್ಬಿಟ್ಟಿರೋ ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ.